ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಆಗಿರ್ಬೋದು ಸಚಿವೆಯಾಗಿ ಅವರೇ ಇರುವಂಥದ್ದು. ಯಾಕಂದ್ರೆ ಮಹಿಳೆಯರ ಬಗ್ಗೆ ಎಲ್ಲರಿಗೂ ಕೂಡ 2,000 ಹಣವನ್ನ ಹಾಕ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಯಾಕೆ ಇಷ್ಟು ನಿರ್ಲಕ್ಷ್ಯ? ಅದು ಭಾಳ ನಿರ್ಲಕ್ಷ್ಯ ಮಾಡ್ತಾ ಇದೆ ಸರ್ಕಾರ. ನಾವು ಸರ್ಕಾರದ ಮೇಲೆ ಭಾಳ ನಮಗೆ ಸಿಟ್ಟಿದೆ. ಯಾಕಂತಂದ್ರೆ ನಾವು 1975ರಿಂದಲೇ ನಾವು ದುಡ್ದಿರೋರು. ಈಗ ICDS ಈಗ 50ನೇ ವರ್ಷಕ್ಕೆ ದಾಟಿಬಿಟ್ಟಿದೆ. ನಾವು ಕೇಳ್ತಾ ಇರೋದು ಪ್ರತಿಯೊಂದು ಯಾವ ಬೇರೆ ಕೆಲಸಗಳು ಯಾವ ಇದ್ರೂ ಅದು ಅಂಗನವಾಡಿ ವರ್ಕರ್ಗೆ ಕೊಡ್ತಾ ಇದ್ದಾರೆ. ಅಂಗನವಾಡಿ ವರ್ಕರೇ ಪ್ರತಿಯೊಂದು BLO ಮಾಡಬೇಕು. ಬೇರೆ ಬೇರೆ ಮತ್ತು ಯಾವ ಇದ್ದವು ಯಾವ ಸರ್ಕಾರ ಏನೇನು ಕೊಡ್ತೈತೆ ಅದನ್ನಷ್ಟು ಅಂಗನವಾಡಿ ಟೀಚರ್ ಇದ್ದಾರೆ ಅಂತಂದೇಳಿ ಎಲ್ಲ ಅಂಗನವಾಡಿ ಟೀಚರ್ಗೆ ಕೊಟ್ಬಿಟ್ರೆ ಬೇಕಾದಂಗೆ ನಿರುದ್ಯೋಗಿಗಳಿದ್ದಾರೆ. ಅಂಥ ಬೇರೆ ಸ್ಪೆಷಲ್ ಕೆಲಸಗಳಿದ್ದರೆ ಅದನ್ನ ಹಾಕ್ಯಂಡು ಅವ್ರಿಗೆ ಮಾಡಬೇಕು. ಕಾರ್ಯಕರ್ತರಿಗೆ ಎಷ್ಟು ಕೆಲಸ ಕೊಡ್ತಾರೆ ಅಂದರೆ ಗರ್ಭಿಣಿ ಬಾಣಂತಿಯರು ಮಕ್ಕಳು ಮುದುಕರು ಇಂಥವ್ರನ್ನೆಲ್ಲ ನಾವು ನೋಡ್ಕೊಂಬಿಟ್ಟು ಹೇಳ್ತಾ ಇದ್ದೇವೆ. ನಾವು ಅಲ್ಲಿಂದ ಇಲ್ಲಿ ದುಡ್ದಿರೋದು ಏನಂತಂದರೆ ನಮಗೆ ಕನಿಷ್ಠ ಕೂಲಿ ಕೊಡ್ರಿ, ನಮಗೆ ಕನಿಷ್ಠ ಕೂಲಿ ಆಗಬೇಕು, ನಮಗೆ 21,000 ರೂಪಾಯಿ ಕನಿಷ್ಠ ಕೂಲಿ ಆಗಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಆದರೆ ಸರ್ಕಾರ ಇದನ್ನು ಏನು ಮಾಡಿದ್ರೂ ಇದನ್ನು ತಗೊಳ್ತಾ ಇಲ್ಲ. ಈಗ ಅವ್ರ ಮನೆಯನ್ನು ಒಂದು ನಾಯಿ ಸಾಕಿದ್ರು ಬ್ರೆಡ್ ಹಾಕ್ತಾರೆ ಅವರು 21,000ನ 21,000 ರೂಪಾಯಿ ಬ್ರೆಡ್ ತಗೊಂಡ್ಬಿಟ್ಟು ನಾಯಿ ಸಾಕಿದ್ದು ದೊಡ್ಡ ದೊಡ್ಡ ನಾಯಿಗಳು ಇಟ್ಕೊಂಡು ದೊಡ್ಡವೆಲ್ಲ ಇದನ್ನ ಇಟ್ಕೊಂಡ್ಬಿಟ್ಟು ಎಲ್ಲ ಸಾಕ್ತಾರೆ ಇರ್ತಾರೆ. ಆದರೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರ ನಾಯಿನೂ ಕಡಿಯಾಗಿ ನೋಡ್ತಾ ಇದೆ ಸರ್ಕಾರ. ಇಂಥ ಸರ್ಕಾರ ನಮಗೆ ಬೇಕು. ಹೆಣ್ಮಕ್ಳು ಅಂದ್ರೆ ಈಗ ಈ ಹಿಂದೆ BJP ಇದ್ದಾಗಲೂ ನಿಮ್ಮ ಸಮಸ್ಯೆ ಬಗೆಹರಿಲ್ಲ, ಈ ಕಾಂಗ್ರೆಸ್ ಬಂದಾಗಲೂ ನಿಮ್ಮ ಸಮಸ್ಯೆ ಬಗೆಹರಿತಿಲ್ಲ. ಎಲ್ಲೋ ಒಂದು ಕಡೆ ಸರ್ಕಾರ ಬದಲಾವಣೆ ಆದರೂ ಕೂಡ ನಿಮ್ಮ ಅಂಗನವಾಡಿ ಕಾರ್ಯಕರ್ತರ ಸಮಸ್ಯೆಗಳು ಬಗೆಹರಿತಿಲ್ಲ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ರಾಜಕಾರಣಿಗಳು ಎಲ್ಲೋ ಒಂದು ಕಡೆ ಈಗ ಬಜೆಟಲ್ಲಿ ನಿಮಗೆ ಸೀರೆ ಕೊಡ್ತೀವಿ ಅಂತ ಅಂದರು. ಆ ಸೀರೆ ದುಡ್ಡು ಆಗಿರ್ಬೋದು ಅಂದರೆ ನಿಮಗೆ ಕೊಡ್ತೀವಿ ಅಂತ ಹೇಳಿ ಎಲ್ಲೋ ಒಂದು ಕಡೆ ಹಣ ಪೋಲ್ ಆಗ್ತಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಹೌದು, ಪೂಲ್ ಆಗ್ತಿದೆ. ಅದೇನಂದ್ರೆ ಒಬ್ಬೊಬ್ರು ಕಾಂಟ್ರಾಕ್ಟ್ ಮಾಡ್ಕೊಂಬಿಡ್ತಾರೆ. ಅದನ್ನು ಸೀರೆ ನಮ್ಗೆ ಯಾಕ್ರಿ ಬೇಕು? ಸೀರೆ ನಾವು ಕೇಳಿರೋ ಹಕ್ಕು ನಮ್ಮದು. ಮಕ್ಳಿಗೆ ಯೂನಿಫಾರ್ಮ್ ಕೊಡ್ರಿ, ನಮಗೆ ಯೂನಿಫಾರ್ಮ್ ಕೊಡ್ರಿ ಅಂತಂದು ಅದೇ ಬೇರೆ. ಅದು ನಾವು ಕೇಳ್ತಾ ಇರೋದು ಕನಿಷ್ಠ ಕೂಲಿ ಕೊಡಲೇಬೇಕು ಅವರು. ಕನಿಷ್ಠ ಕೂಲಿ ಕೊಡಲಿಲ್ಲ ಅಂತಂದ್ರೆ ನಾವು ಅವರ ಹತ್ರ ಇವತ್ತಿನ ದಿನ ನಾವು ಹಾಕ್ಕೊಂಡಿದ್ದೀವಿ. ನಾವು ಬಿಡೋದೇ ಇಲ್ಲ. ಇದನ್ನು ನಮ್ಮ ಜೀವ ಇರೋವರೆಗೆ ಅದೆಷ್ಟು ನಮ್ಮ ಸರ್ವಿಸ್ ಇರುತ್ತೋ ಅಲ್ಲಿವರೆಗೆ ನಾವು ಮಾಡ್ತಾನೆ ಇರ್ತೇವೆ. ಸ್ಟ್ರೈಕು ಅಂತಂದರೆ ನಮ್ಮ ಸ್ಟ್ರೈಕ್ ಮುಖ್ಯ ಅಲ್ಲ, ಸರ್ಕಾರ ಅದನ್ನ ಗಮನದಲ್ಲಿ ಇಟ್ಕೋಬೇಕು. ನೋಡಿ, ಯಾವುದಾದ್ರು ಒಂದು ಎಲೆಕ್ಷನ್ ಆಯಿತು ಅಂತ ತಕ್ಷಣ ಒಬ್ಬ ಮಂತ್ರಿ ಬರ್ತಾರೆ. ಈ ಬೈಪಾಸ್ ನಾನು ಹೇಳ್ಬೇಕು ಅಂದರೆ ಮೊನ್ನೆ ನಮ್ಮ ದಾವಣಗೆರೆಯಲ್ಲಿ ಎಲೆಕ್ಷನ್ ಆಯಿತು. ಅಲ್ಲಿ ಒಂದು ಎಲೆಕ್ಷನ್ ಗೆಲ್ಲಿಸ್ಕೋಬೇಕು ಅಂತಂದರೆ ಇಡೀ ಸರ್ಕಾರನೇ ಬಂದು ಅಲ್ಲಿ ನಮ್ಮ ದಾವಣಗೆರೆಯಲ್ಲಿ ಇತ್ತು. ಹೌದ್ರಾ? ಅಂಥವ್ಕೆ ಅವ್ರಿಗೆ ಬೇಕಾದವ ನಮ್ಮನ್ನು ಬಳಸ್ಕೊಳಕ್ಕೆಲ್ಲ ನೋಡಿದ್ರು. ಅಂಗನವಾಡಿ ವರ್ಕರ್ನೆಲ್ಲ ಬಳಸ್ಕೊಂಡ್ರು. ಅದು ಬೀದಿ ಸುತ್ತಕ್ಕೆಂತ ಅಂಥ ಬಿಸಿಲಿನಲ್ಲಿ ಎಲ್ಲ ನಡ್ಕೊಂಡು ಹೋಗ್ಬಿಟ್ಟು ಎಲ್ಲ ಹೇಳೋದು ಕೇಳೋದು ಎಲ್ಲ ಮಾಡಿದ್ವಿ. ಅಂಥ ವಿಷಯಕ್ಕೆ ಅಂಗನವಾಡಿ ವರ್ಕರ್ ಬೇಕು. ಅವ್ರನ್ನ ಏನು ಅದನ್ನು ನಮಗೆ ಕನಿಷ್ಠ ಕೂಲಿ ಕೊಡ್ರಿ, ನಮ್ಗೆ ಪೇಮೆಂಟ್ ಹೆಚ್ಚಿಸ್ರಿ ಅಂದರೆ ಮೊನ್ನೆ ಬಡ್ಜೆಟ್ನಲ್ಲಿ ನಮಗೇನು ಕೊಡಲಿಲ್ಲ. ಸೀರೆ ಕೊಡ್ತೇವೆ ಅಂದರೆ ಈ ಸೀರೆ ಇವ್ರು ಕೊಟ್ಟವು ಉಡ್ಕೋಬೇಕಾ ನಾವು? ನಮಗೇನು ಗಂಡ್ರು ಮಕ್ಕಳು ಇಲ್ವಾ? ನಮ್ಮ ಮನೆಗಿಲ್ವ? ನಾವು ತುಂಡು ಸೀರೆಗಳು ನಾವು ಉಡೋದೇ ಇಲ್ವಾ? ನಾವು ವರ್ಕ್ ಸೀರೆನ ಏನಾದ್ರು ನಾವು ಉಟ್ಕೊಂಡಿರ್ತೀವಿ. ಈ ಸರ್ಕಾರ ಕೊಡೋದು ಸೀರೆ ನಾವು ಕೇಳಿರೋದು ನಿಜ. ಏನಂತಂದರೆ ನಮ್ಗೆ ಯೂನಿಫಾರ್ಮ್ ಕೊಡ್ರಿ ಅಂತ ನಮ್ಮ ಮೊದಲಿಂದಲೇ 78ರಿಂದಲೇ ನಮ್ಮದಿದೆ.